ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 10. ಜಾಗತಿಕ ಸಮಸ್ಯೆಗಳು ಇಂದು ವಿಚಿತ್ರ ಸ್ವರೂಪಗಳನ್ನು, ಅಗಾಧ ವ್ಯಾಪ್ತಿಯನ್ನೂ ಪಡೆಯುತ್ತಿವೆ. ಅವು ಈಗ ಎಷ್ಟು ಮಾತ್ರಕ್ಕೂ ವೈಯಕ್ತಿಕವಾಗಿಯೋ ಸ್ಥಳೀಯವಾಗಿಯೋ ಉಳಿದಿಲ್ಲ. ಅವು ಈಗ ವಿಶ್ವ ಸಮಸ್ಯೆಗಳಾಗಿ ಸಮಸ್ತ ಮಾನವ ಜನಾಂಗದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನಗಳು ಅಗಾಧವಾಗಿ ಬೆಳೆದಿವೆ. ಪ್ಲಾಸ್ಟಿಕ್ಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನಗಳ ಮೂಲಕವಾಗಿ ಆಶ್ಚರ್ಯವು ಎತ್ತೆರೆತ್ತರಕ್ಕೆ ಏರುತ್ತಲೇ ಇದೆ. ಇದೊಂದು ಕಡೆಯಾದರೆ ಇನ್ನೊಂದು ಕಡೆ ಮತ್ತೆ ಮತ್ತೆ ಮೇಲೇಳುತ್ತಿರುವ ರಾಜಕೀಯ ಹಾಗೂ ಆರ್ಥಿಕ ಬಿಕ್ಕಟ್ಟುಗಳು, ರಾಷ್ಟ್ರೀಯ, ಪ್ರಾಂತೀಯ, ಧಾರ್ಮಿಕ, ಜನಾಂಗೀಯ ಹಾಗೂ ಜಾತಿಯ ವಿದ್ವೇಷಗಳು, ಅಲ್ಪನಿಷ್ಠೆಗಳು ಮತ್ತು ವಿದ್ಯಾರ್ಥಿ ಸಮುದಾಯಗಳಲ್ಲಿ ಗಲಭೆಯ ಹರಡಿಕೆ. ಈ ದುರ್ಗುಣಗಳು ಜಗತ್ತಿನಾದ್ಯಂತ ಅಶಿಸ್ತನ್ನೂ ಸ್ವಚ್ಛಂದತೆಯನ್ನೂ ಹರಡಿವೆ. ಇದು ಅಸಮತೋಲನ ಸ್ಥಿತಿ, ಪರಸ್ಪರ ವೈರುಧ್ಯ ಮತ್ತು ಅಸಾಂಗತ್ಯಗಳುಳ್ಳ ಸ್ಥಿತಿ. ಇದಕ್ಕೆ ನಿಜವಾಗಿ ಕಾರಣ ಏನು? ಮನುಷ್ಯನ ಮನಸ್ಸಿನಲ್ಲಿ ಧರ್ಮ ಹಾಗೂ ನೈತಿಕತೆಗಳಿಗೆ ಒದಗಿದ ಗಾಬರಿಗೊಳಿಸುವ ಅವನತಿ ಇದಕ್ಕೆ ಕಾರಣವೇ? ಜ್ಞಾನವನ್ನು, ಶಾಂತಿಯನ್ನು ಸಂಪಾದಿಸುವ ಅನೇಕ ವಿಧಾನಗಳು ಮಾನವನ ಎಟುಕಿನಲ್ಲಿವೆ. ವೇದಗಳು ಮತ್ತು ಶಾಸ್ತ್ರಗಳಿಂದ ಬ್ರಹ್ಮಸೂತ್ರ, ಬೈಬಲ್, ಕೋರಾನ್, ಜೆಂದವಸ್ತಾ ಮತ್ತು ಗ್ರಂಥ ಸಾಹೀಬ್ ಮತ್ತಿತರ 1000ಕ್ಕೂ ಮಿಕ್ಕಿದ ಪವಿತ್ರ ಗ್ರಂಥಗಳಿಂದ ಮಾನವ ಜನಾಂಗವು ಅಮೂಲ್ಯವಾದ ನಿರ್ದೇಶನವನ್ನು ಪಡೆಯಬಹುದು. ಈ ಭಾರತ ಭೂಮಿಯಲ್ಲಿ ಮಠಾಧಿಪತಿಗಳಿಗೆ, ಧಾರ್ಮಿಕ ಮುಖಂಡರಿಗೆ, ಆಧ್ಯಾತ್ಮಿಕ ಸಿದ್ಧಾಂತಗಳನ್ನು ಪ್ರವರ್ತಿಸಿದವರಿಗೆ, ವಿದ್ವಾಂಸರಿಗೆ ಮತ್ತು ಗೌರವಾರ್ಹರಾದ ಹಿರಿಯರಿಗೆ ಕೊರತೆಯಿಲ್ಲ. ಅವರೂ ಕೂಡ ಅಗಾಧ ಪ್ರಮಾಣದಲ್ಲಿ ಧರ್ಮವನ್ನು ಪ್ರಚುರಪಡಿಸುತ್ತಲೇ ಇದ್ದಾರೆ. ಆದರೂ ಕೂಡ ಮನುಷ್ಯನ ಮನಸ್ಸು ನೈತಿಕ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದೇ ಸಮನೆ ವೇಗವಾಗಿ ಅವನತಿ ಹೊಂದುತ್ತಲೇ ಇದೆ. ಈ ಅವನತಿಗೆ ಕಾರಣವಾದರೂ ಏನು? ಮನುಷ್ಯರು ಇಂದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಪಾಪಿಷ್ಠರಾಗುತ್ತಿದ್ದಾರೆ. ಹಿಂದಿನ ಕಾಲಕ್ಕಿಂತ ಮಿಗಿಲಾಗಿ ಅವರು ತಮ್ಮ ಬುದ್ಧಿಶಕ್ತಿಯನ್ನು, ಕೌಶಲವನ್ನು ಕ್ರೌರ್ಯದಲ್ಲಿ ಬಳಸುತ್ತಿದ್ದಾರೆ. ಇತರರಿಗೆ ಹಿಂಸೆ ಮಾಡುವುದು ಅವರಿಗೆ ಸಂತೋಷದಾಯಕವಾಗಿದೆ. ಈ ಹಿಂದಿನ 5500 ವರ್ಷಗಳಲ್ಲಿ 15,000 ಯುದ್ಧಗಳು ಸಂಭವಿಸಿವೆ ಎಂದು ಇತಿಹಾಸವು ಹೇಳುತ್ತದೆ. ಹೀಗಿದ್ದರೂ ಈ ಭಯಂಕರ ಹವ್ಯಾಸ ಕೊನೆಗೊಳ್ಳುವ ಲಕ್ಷಣ ಎಲ್ಲೂ ಕಂಡುಬರುತ್ತಿಲ್ಲ. ನೆತ್ತಿಯ ಮೇಲೆ ತೂಗುತ್ತಿರುವ ಪರಮಾಣು ಯುದ್ಧವು ಸಮಸ್ತ ಮಾನವ ಜನಾಂಗವನ್ನೇ ನಿರ್ಮೂಲ ಮಾಡುವ ಬೆದರಿಕೆಯೊಡ್ಡಿದೆ. ಈ ಭೀತಿಯ, ಕಳವಳದ ಕಾರಣವೇನು? ಮಾನವನಲ್ಲಿರುವ ಮೃಗವು ಇನ್ನೂ ಪ್ರಧಾನವಾಗಿಯೇ ಇದೆ. ಅದನ್ನಿನ್ನೂ ಪಳಗಿಸಿ ಗೆದ್ದಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಇದನ್ನು ಸಾಧಿಸಿದಾಗ ಮಾತ್ರವೇ ನಾವು, ನಮ್ಮ ದೇಶ ಮತ್ತು ಜಗತ್ತು ಶಾಂತಿ ಸಂತೋಷಗಳನ್ನು ಪಡೆಯುವುದು ಸಾಧ್ಯ. ದ್ವೇಷ, ಮಾತ್ಸರ್ಯ, ಲೋಭ, ಆಡಂಬರದಲ್ಲಿ ಇತರರೊಂದಿಗೆ ಹೋಲಿಸಿಕೊಂಡು ಸ್ಪರ್ಧಿಸುವ ಪ್ರವೃತ್ತಿ ಈ ದುರ್ಗುಣಗಳನ್ನು ಬೇರು ಸಹಿತ ಕಿತ್ತು ಹಾಕಬೇಕು. ಈ ದುರ್ಗುಣಗಳು ಸಾಮಾನ್ಯ ಜನರನ್ನು ಮಾತ್ರವಲ್ಲದೆ ಸನ್ಯಾಸಿಗಳು, ವಿರಕ್ತರು, ಧಾರ್ಮಿಕ ಸಂಸ್ಥೆಗಳ ಮುಖ್ಯರು, ಪಂಡಿತರು ಮೊದಲಾದವರನ್ನೆಲ್ಲ ಹಾಳು ಮಾಡುತ್ತಿವೆ. ಇವುಗಳಲ್ಲಿ ಮಾತ್ಸರ್ಯ ಮತ್ತು ಲೋಭಗಳು ಸ್ವೇಚ್ಛೆಯಾಗಿ ಬೆಳೆದಿವೆ. ತಾವು ಆದರ್ಶಗಳ ಮಾದರಿಗಳೆಂದು ಹೇಳಿಕೊಳ್ಳುವ ಈ ಗುರುಗಳು, ಸಾಧು ಸಂತರು ಇಂತಹ ಕೀಳು ಗುಣಗಳನ್ನು ವ್ಯಕ್ತಪಡಿಸುತ್ತಾ ಜಗತ್ತನ್ನು ಹೇಗೆ ತಾನೇ ತಿದ್ದಬಲ್ಲರು? ಅವರು ಈಗಾಗಲೇ ಇರುವ ಮಾಲಿನ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಬಹುದು ಅಷ್ಟೇ. ಇದು ಜಗತ್ತಿಗೆ ಅಗತ್ಯವಾಗಿರುವ ಹೊಸದೊಂದು ಪಂಥವಲ್ಲ, ಹೊಸ ಶಿಕ್ಷಣವಲ್ಲ, ಹೊಸ ವ್ಯವಸ್ಥೆಯಲ್ಲ, ಹೊಸ ಸಮಾಜವಾಗಲಿ, ಹೊಸ ಧರ್ಮವಾಗಲಿ ಅಲ್ಲ. ಪರಿಹಾರ ಇರುವುದು ಪವಿತ್ರ ಭಾವನೆ ತುಂಬಿದ ಮನಸ್ಸಿನಲ್ಲಿ, ಹೃದಯದಲ್ಲಿ. ಎಲ್ಲ ಕಡೆಯೂ ತರುಣ ತರುಣಿಯರ, ಹುಡುಗರ ಹುಡುಗಿಯರ, ಮಕ್ಕಳ ಮನಸ್ಸುಗಳಲ್ಲೂ ಹೃದಯಗಳಲ್ಲೂ ಪವಿತ್ರತೆಯು ಬೇರು ಬಿಟ್ಟು ಬೆಳೆಯಬೇಕು. ಸಾಧು ಸಜ್ಜನರೆನಿಸಿಕೊಂಡವರು ಈ ಕೆಲಸವನ್ನು ಕೈಗೆತ್ತಿಕೊಂಡು ಅದು ಬಹುದೊಡ್ಡ ಸಾಧನೆಯೆಂಬಂತೆ ನಿರ್ವಹಿಸಬೇಕು. ಈ ಮಹತ್ಕಾರ್ಯದಲ್ಲಿ ಯಶಸ್ಸು ದೊರಕುವುದು ಬ್ರಹ್ಮವಿದ್ಯೆಯ ಮೂಲಕ ಮಾತ್ರವೇ. ಆದರೆ ಇಂದು ಮಾನವನು ಸಂಪತ್ತನ್ನು ಗಳಿಸುವುದರಲ್ಲಿ ಮತ್ತು ಸಂಗ್ರಹಿಸಿಟ್ಟುಕೊಳ್ಳುವುದರಲ್ಲಿ ಆಳವಾದ ನಂಬಿಕೆ ಹೊಂದಿದ್ದಾನೆ. ಬಿಟ್ಟು ಕೊಡುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಅವನಿಗೆ ನಂಬಿಕೆ ಇಲ್ಲವಾಗಿದೆ. ಅವನಿಗೆ ಸತ್ಯದಲ್ಲಿ ಶ್ರದ್ಧೆ ಇಲ್ಲ. ಸುಳ್ಳಿನಿಂದ ಆಕರ್ಷಿತನಾಗುತ್ತಾನೆ. ಸತ್ಯವು ತನ್ನ ದಾರಿಗೆ ಒಂದು ಅಡ್ಡಿ ಎಂದು ಭಾವಿಸುತ್ತಾನೆ. ಆದ್ದರಿಂದ ಮರಣವೆನ್ನುವುದು ಉಜ್ವಲವಾದ ಬದುಕಿನ
ಪರಿಪೂರ್ಣತೆ ಎಂದು ಅರ್ಥ ಮಾಡಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿಲ್ಲ. ಕಾತರ ಕಳವಳಗಳಲ್ಲಿ, ನೋವು ಸಂಕಟಗಳಲ್ಲಿ ಅವನು ಸಾಯುತ್ತಾನೆ. ಜನರು ಸತ್ಯ, ಅಹಿಂಸೆ, ಧರ್ಮ, ಪ್ರೇಮ ಎಂಬ ಪದಗಳನ್ನು ಒಂದೇ ಸಮನೆ ಗಿಣಿಯ ಹಾಗೆ ಉಚ್ಚರಿಸುತ್ತಲೇ ಇರುತ್ತಾರೆ. ಸತ್ಯಕ್ಕಿಂತ ಅನ್ಯ ಧರ್ಮವಿಲ್ಲ ಎಂದು ಘೋಷಿಸುತ್ತಾರೆ. ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಮನುಷ್ಯನು ಇಟ್ಟುಕೊಳ್ಳಲು ಬಯಸದ ಒಂದು ವಸ್ತು ಸತ್ಯ ಎನ್ನುವುದು. ಮನುಷ್ಯನು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಹಾತೊರೆಯುತ್ತಾನೆ, ಆದರೆ ಸತ್ಯವನ್ನು ತಿಳಿದುಕೊಳ್ಳುವುದು ಅವನಿಗೆ ಬೇಕಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ತನ್ನದೇ ಸತ್ಯವನ್ನು ಅರಿಯಲು ಕೂಡ ಅವನಿಗೆ ಎಳ್ಳಷ್ಟು ಆಸಕ್ತಿಯಿಲ್ಲ. ಆ ದಿಕ್ಕಿನಲ್ಲಿ ಅವನು ಗಮನವನ್ನೇ ಹರಿಸುವುದಿಲ್ಲ. ಒಂದು ವೇಳೆ ಹರಿಸಿದರೂ ಅದು ಅವನ ಭೀತಿಗಳನ್ನು, ಪೂರ್ವಾಗ್ರಹಗಳನ್ನು ಸಮರ್ಥಿಸಲು ಅಷ್ಟೇ. ಆದ್ದರಿಂದ ಮಾನವನ ಅತಿ ಮುಖ್ಯವಾದ ಕೆಲಸ ತನ್ನ ದೌರ್ಬಲ್ಯವನ್ನೂ ಇತರರನ್ನು ನೋಯಿಸುವ ಪ್ರವೃತ್ತಿಯನ್ನೂ ತೊರೆಯುವುದು. ಆದಿಯಲ್ಲಿರದಿದ್ದ, ಅಂತ್ಯದಲ್ಲಿರದ, ನಡುವಣ, ಮಧ್ಯಂತರ ಅವಧಿಯಲ್ಲಿ ಪ್ರಕಟಗೊಂಡ ಯಾವುದೂ ನಿಜವಾಗಿ ಸತ್ಯವಲ್ಲ. ಅದು ಮಿಥ್ಯೆ, ಸತ್ಯವಲ್ಲ. ಉದಿಸುವುದಕ್ಕೆ ಮುಂಚೆ ವಿಶ್ವವು ಇರಲಿಲ್ಲ, ಅಥವಾ ಲಯಗೊಂಡ ನಂತರ ಅಂದರೆ ಪ್ರಳಯದ ನಂತರ ಇರುವುದಿಲ್ಲ. ಈ ನಡುವೆ ಕಾಣಿಸಿಕೊಳ್ಳುವ ಇದು ತೋರಿಕೆಯ ಸತ್ಯವಾಗಬಹುದೇ ಹೊರತು ತಾತ್ಕಾಲಿಕವಾದ ಸೀಮಿತವಾದ ಸತ್ಯವೇ ಹೊರತು ಅವಿನಾಶಿಯಾದ ಶಾಶ್ವತ ಸತ್ಯವಲ್ಲ. ಈ ಧಾಟಿಯಲ್ಲಿ ಯೋಚಿಸುತ್ತಾ ಮಾನವನು ವಿಶ್ವದ ಪ್ರತಿಯೊಂದು ವಸ್ತುವಿನ ಮೌಲ್ಯದ ಮತ್ತು ಅದರ ಸಿಂಧುತ್ವದ ಬಗೆಗೆ ವ್ಯವಹರಿಸಬೇಕು. ಉದಾಹರಣೆಗೆ, ದೇಹ ಹುಟ್ಟುವುದಕ್ಕೆ ಮೊದಲು ಇರಲಿಲ್ಲ, ಸತ್ತ ನಂತರ ಇರುವುದೂ ಇಲ್ಲ. ಜೇಡಿ ಮಣ್ಣಿನಿಂದ ಮಾಡಿದ ಮಡಕೆಯು ಆ ನಾಮರೂಪಗಳ ಸಹಿತ ಸ್ವಲ್ಪ ಕಾಲ ಇರುತ್ತದೆ, ಆಮೇಲೆ ಮೊದಲಿನ ಜೇಡಿ ಮಣ್ಣಿನ ಸ್ವರೂಪಕ್ಕೆ ಹಿಂದಿರುಗುತ್ತದೆ. ಮಡಕೆ ಎನ್ನುವುದು ಕೃತಕವಾಗಿ ನಿರ್ದಿಷ್ಟ ರೂಪವನ್ನು, ನಾಮವನ್ನು ನೀಡಿದ ಜೇಡಿ ಮಣ್ಣು. ವಸ್ತು ಯಾವುದೇ ಇರಲಿ, ಈ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಕಾಲದ ಪ್ರಭಾವಕ್ಕೆ ಸಿಕ್ಕಿಯೇ ತೀರುತ್ತದೆ. ಕ್ಷಯ ಮತ್ತು ಸಾವುಗಳಿಗೆ ಪಕ್ಕಾಗಲೇಬೇಕಾಗುತ್ತದೆ. ಮರ ಮತ್ತು ಮಣ್ಣು, ಮನೆ ಮತ್ತು ದೇಹ, ರಾಜ ಮತ್ತು ರಾಜ್ಯ, ಪ್ರತಿಯೊಂದೂ ಈ ಅಂತಿಮ ಹಂತವನ್ನು ಅನುಭವಿಸಲೇಬೇಕು. ಮಾನವನು ತನ್ನೊಳಗಿರುವ ಅಮೃತತ್ವವನ್ನು ಅರಿಯುವ ವಿಧಾನವನ್ನು ಅಲಕ್ಷಿಸುತ್ತಾನೆ. ಈ ಪ್ರಾಕೃತಿಕ ಜಗತ್ತಿಗೆ ಸಂಬಂಧಿಸಿದ ಜ್ಞಾನದಿಂದ ಆಕರ್ಷಿತನಾಗಿದ್ದಾನೆ. ಈ ಸುಲಭ ಸೆಳೆತಕ್ಕೆ ಒಳಗಾದವರು ಸ್ವರ್ಗದ ನಂದನವನವನ್ನು ತೊರೆದು ವಿಷಪೂರಿತ ವೃಕ್ಷಗಳು ತುಂಬಿರುವ ಕಾಡಿಗೆ ಧಾವಿಸಿದ ಹಾಗೆ. ಮೂಲವಾದ ಬಿಂಬ ಆತ್ಮದಿಂದ ವಿಮುಖವಾಗಿ ಅವರು ಪ್ರತಿಬಿಂಬದಿಂದ ಆಕರ್ಷಿತರಾಗುತ್ತಾರೆ. ದೃಷ್ಟಿಗೋಚರವಾದದ್ದು ಅಂದರೆ ದೃಶ್ಯವೇ ಈ ಪ್ರತಿಬಿಂಬ. ಈ ಮನೋಧರ್ಮದಿಂದ ತಾವು ಅಜ್ಞಾನಿಗಳೆಂಬುದನ್ನು ಅವರು ತೋರಿಸಿಕೊಡುತ್ತಿದ್ದಾರೆಯೇ ಹೊರತು ಜ್ಞಾನಿಗಳೆಂಬುದನ್ನಲ್ಲ. ಮೂರು ಕಾಲಗಳಲ್ಲೂ, ಪ್ರಜ್ಞೆಯ ಮೂರು ಸ್ಥಿತಿಗಳಲ್ಲೂ, ಜಾಗೃತ್, ಸ್ವಪ್ನ, ಸುಷುಪ್ತಿ, ಮೂರು ಪ್ರಪಂಚಗಳಿಂದಲೂ ಒಂದೇ ಒಂದು ಕಣದಷ್ಟಾದರೂ ಅಸಲಿ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮಾನವನು ತಿಳಿದುಕೊಳ್ಳಬೇಕು. ಜನರಲ್ಲಿ ಕೇವಲ ಅವಿವೇಕಿಗಳಾದವರು ಪ್ರಾಪಂಚಿಕ ಚಟುವಟಿಕೆಗಳ ಮುಖಾಂತರವಾಗಿ ಸೀಮಿತವಾದ ನಕಲಿ ಸಂತೋಷವನ್ನು ಪಡೆಯುವಷ್ಟಕ್ಕೆ ತೃಪ್ತಿ ಹೊಂದುತ್ತಾರೆ. ಜ್ಞಾನಿಗಳಿಗೆ ಉತ್ತಮ ತರವಾದದ್ದು ಯಾವುದೆಂದು ತಿಳಿದಿರುತ್ತದೆ. ಸಿಹಿಯಾದ ದ್ರಾಕ್ಷಿ ಗೊಂಚಲುಗಳನ್ನು ಕಡೆಗಣಿಸಿ ಮುಳ್ಳು ತುಂಬಿದ ಪೊದೆಗಳ ಕಡೆಗೆ ಹೋಗುವವರು ಒಂಟೆಗಳು. ಅವರನ್ನು ಬೇರೆ ಯಾವ ವರ್ಗಕ್ಕೂ ಸೇರಿಸಲು ಬರುವುದಿಲ್ಲ. ಪರ್ವತ ಶಿಖರಗಳು ದೂರಕ್ಕೆ ಬಹಳ ಮನೋಹರವಾಗಿ ಕಾಣಿಸುತ್ತವೆ. ಹತ್ತಿರಕ್ಕೆ ಹೋದರೆ ಎದೆ ಝಲ್ಲೆನಿಸುವ ದಟ್ಟ ಕಾಡುಗಳು ನಮಗೆದುರಾಗುತ್ತವೆ. ಹಾಗೆಯೇ ಈ ಪ್ರಪಂಚವು ಅಂದರೆ ಸಂಸಾರ. ಜನರು ಅದರ ಅರ್ಥ ಮತ್ತು ಮೌಲ್ಯವನ್ನು ತಿಳಿದುಕೊಳ್ಳದಿರುವಾಗ ಸುಂದರವಾಗಿ ಕಾಣಿಸುತ್ತದೆ. ಅದರ ಮೌಲ್ಯವನ್ನು ಕಂಡುಹಿಡಿಯಲು ವಿವೇಚನೆಯನ್ನು ಬಳಸಿದಾಗ ಸಂಸಾರ ಅರಣ್ಯವು ಅಥವಾ ಈ ಪ್ರಪಂಚ ಅರಣ್ಯವು ನಿಜವಾದ ಅಸಲಿ ಆನಂದವನ್ನು ನೀಡಲಾರದು ಎಂಬ ಸತ್ಯವು ಹೊರಪಡುತ್ತದೆ. ಅದನ್ನು ಅನುಗ್ರಹಿಸಬಲ್ಲದ್ದು ಆತ್ಮವೊಂದೇ. ಬಿಸಿಲು ಗುದುರೆ ಕಾಣುತ್ತಿರುವಾಗ ಸರೋವರವು ಮೋಹಕವಾಗಿ ತೋರುತ್ತದೆ. ಅದು ವ್ಯಕ್ತಿಯ ತೃಷೆಯನ್ನು ಇಂಗಿಸಬಲ್ಲುದೇನೋ? ಅದು ಇಂಗಿಸುತ್ತದೆ ಎಂಬ ಭ್ರಮೆಯನ್ನು ಬೆಳೆಸಿಕೊಂಡು ವಾಸ್ತವವಾಗಿ ಇಲ್ಲದ ನೀರಿನ ಹಾಳೆಯತ್ತ ಓಡಿದರೆ ಅವನಿಗೆ ಇನ್ನಷ್ಟು ಬಾಯಾರಿಕೆಯಾಗುತ್ತದಷ್ಟೆ. ಅದರಿಂದ ಅಷ್ಟು ಹೊರತು ಬೇರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದ್ದರಿಂದ ಮನುಷ್ಯನು ತನ್ನ ಆತ್ಮ ಸತ್ಯವನ್ನು ಅರಿಯುವ ಪ್ರಕ್ರಿಯೆಯಾದ ಆತ್ಮವಿದ್ಯೆಯನ್ನು ಕಲಿಯಬೇಕು.
ಅದನ್ನು ಕಲಿಯುವುದರಿಂದ ಮತ್ತು ನಡೆದುಕೊಳ್ಳುವುದರಿಂದ ಅವನು ತನ್ನ ಬಾಯಾರಿಕೆಯನ್ನು ಮಾತ್ರವಲ್ಲದೆ ಸಮಗ್ರ ಮಾನವ ಜನಾಂಗದ ತೃಷೆಯನ್ನು ಇಂಗಿಸಲು ನೆರವಾಗುವನು. ಜೈ ಸಾಯಿರಾಮ್.